ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ತಪೋಪುಣ್ಯ ಕ್ಷೇತ್ರ, ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಾಲಯ, ಮಾವಿನಕಟ್ಟೆಪಾಳ್ಯ ಜನತಾ ಕಾಲೋನಿ, ಕುಣಿಗಲ್. ನೂರಾರು ವರ್ಷದ ಇತಿಹಾಸ ಉಳಿದಂಥ ಈ ಕ್ಷೇತ್ರವಾಗಿದ್ದು, ಸಾವಿರಾರು ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸುತ್ತಾ ಬಂದಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಹೊತ್ತು ಅವರ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ. ಸವಾರಿ ಮೂಲಕ ಅವರ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲೂ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರಾಧಿಪತಿಯಾದಂತಹ ಶಿವಗಂಗಾಧರೇಶ್ವರ ಸ್ವಾಮಿ ನೇತೃತ್ವದಲ್ಲಿ ಈ ಯಾವ ಭಕ್ತಾದಿಗಳು ಸಂಕಷ್ಟದಲ್ಲಿ ಇರ್ತಾರೋ, ಈ ಕಂಟಕದಲ್ಲಿ ಇರ್ತಾರೋ ಅವರಿಗೆ ಮೃತ್ಯುಂಜಯ ಹೋಮವನ್ನು ಸಹ ಮಾಡಲಾಗುತ್ತದೆ. ಕಷ್ಟ ಆಗಿರಲಿ, ಆರೋಗ್ಯ ಸಮಸ್ಯೆ ಆಗಿರಲಿ, ಆಮೇಲೆ ಈ ಮಾಟ ಮಂತ್ರ ಆಗಿರಲಿ, ದೃಷ್ಟಿದೋಷ ಆಗಿರಲಿ, ಈ ಗಾಳಿ ಸೋಂಕಾಗಿರಲಿ, ಏನೇ ಕಷ್ಟ ಆಗಿರಲಿ, ಆಮೇಲೆ ಮುನೇಶ್ವರಂದಾಗಿರಲಿ, ಈ ಕ್ಷೇತ್ರದಲ್ಲಿ ಬಂದು 3 ವಾರ ಮರೆ ನೀರು ಹಾಕಿಸಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ದೇವಸ್ಥಾನಕ್ಕೆ 5 ವರ್ಷದಿಂದ ಬರ್ತಾಯಿದ್ದೀನಿ. ನಾನು ತುಂಬ ಕಷ್ಟದಲ್ಲಿದ್ದಾಗ ಎಲ್ಲ ಇದನ್ನು ಸುತ್ತಕೊಂಡು ಇಲ್ಲಿಗೆ ಬಂದಾಗ ನಮ್ಮ ಅಣ್ಣ ಬಂದ್ಬಿಟ್ಟು, ಇಷ್ಟೇ ಇದನ್ನು ಸುತ್ತಿದೆಯಾ, ಬಾ ನಿನ್ಗೆ ಇಲ್ಲೊಂದು ಚಾಮುಂಡೇಶ್ವರಿ ಮತ್ತು ಕೋಡಿ ಬಸವೇಶ್ವರ ಸ್ವಾಮಿ ಇದ್ದಾರೆ, ನೀನು ಅವ್ರನ್ನ ಬಂದು ಇದನ್ನು ಮಾಡು, ನಿನ್ಗೆ ಆಗುತ್ತೆ, ಒಳ್ಳೇದಾಗುತ್ತೆ, ಎಷ್ಟು ನಂಬ್ಕೊಂಡಿದ್ಯಾ ಅಂತ ನಮ್ಮ ಅಣ್ಣ ನನ್ನನ್ನು ಕರೆದ್ರು. ನಾನು ನಮ್ಮ ಅಣ್ಣನ ನಂಬಲಿಲ್ಲ. ನೋಡೋಣ ಇಷ್ಟೇ ಆಗಿದ್ದೀನಿ ಬಿಡೋ, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಯಾಕೋ ನನ್ನ ಮನಸ್ಸು ಸ್ವಲ್ಪ ಈ ಕಡೆ ಸ್ವಲ್ಪ ಜಾಸ್ತಿ ಎಳೀತು. ನೋಡೋಣ, ಇದೇ ಒಂದು ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಈ ಅಮ್ಮನಿಗೆ ಬಂದೆ. ಈ ಚಾಮುಂಡೇಶ್ವರಿ ನಾನು 5 ವರ್ಷ ಆಯಿತು ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನೊಂದೇ 4 ಸಂಕಲ್ಪ ಮಾಡ್ಕೊಂಡಿದ್ದೀನಿ ಈ ದೇವಸ್ಥಾನದಲ್ಲಿ. 4 ಸಂಕಲ್ಪನೂ ನನಗೆ ಯಾವುದೂ ಕೈ ಬಿಟ್ಟಿಲ್ಲ. ಅದು ಬೆಂಗಳೂರು ಪೇಟೆಯಲ್ಲಿ ಜೀವನ ಮಾಡೋರು ಬಾಡಿಗೆ ಕಟ್ಟಿ ಸಾಕಾಗಿ, ಬಾಡಿಗೆ ಕಟ್ಟಿ ವನವಾಸ ಬಿದ್ದುಬಿಟ್ಟು ನಾವು ಖಾಲಿ ಮಾಡ್ಕೊಂಡು ಊರ ಕಡೆ ಬರಬೇಕು ಅನ್ನೋ ಇದರಲ್ಲಿ ಅಮ್ಮ ನನ್ನ ಕೈ ಬಿಟ್ಟಿಲ್ಲ, ಹಿಡ್ದವ್ರೆ. ನಾನು ಇವಾಗ ಮನೆ ಕಟ್ತಾಯಿದ್ದೀನಿ, ಸೈಟೆಲ್ಲ ತೊಗೊಂಡು ಮನೆ ಕಟ್ಟೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಮ್ಮಂಗೆ ಹರಕೆ ತೀರ್ಸೋದಕ್ಕೆ ಅಂತಲೇ ಇದಕ್ಕೆ ದಸರಾಗೆ ಬಂದಿದ್ದೀನಿ. ಅಮ್ಮನ ನಾನು ಯಾವತ್ತೂ ಇದು ಮಾಡಲ್ಲ. ನೀವು ಯಾರೇ ನೊಂದಿ ಕಷ್ಟದಲ್ಲಿದ್ರೂ ದಯವಿಟ್ಟು ಕೋಡಿ ಬಸವೇಶ್ವರ ಸ್ವಾಮಿ ಚಾಮುಂಡೇಶ್ವರಿನ ಬನ್ನಿ, ತುಂಬಾ ನಿಮಗೆ ಅದನ್ನ ಸಂಕಲ್ಪ ನೆರವೇರೇ ಇರುತ್ತೆ. ಇದು ಮಾತ್ರ ಸತ್ಯ.